ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರುವ ಕೂರ್ಗ್ ಭರತ್ ಉಳ್ವಾರ್ನ ಮಾತಾಡ್ತಿರೋ ಸ್ನೇಹಿತರೆ. ಇವತ್ತು ನಾವು ಸ್ನೇಹಿತರೆ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ನೋಡಿ ಸ್ನೇಹಿತರೆ. ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತು ನಿಮಗೆ 6 ಗಂಟೆಯಲ್ಲಿ 7 ದೇವಸ್ಥಾನಕ್ಕೆ ನಾವು ಹೋಗಿ ತೋರಿಸ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ನೋಡಿ, ವಿಡಿಯೋ ತುಂಬ ಚೆನ್ನಾಗಿದೆ. ಇದು ನಮ್ಮದು ಫ್ಯಾಮಿಲಿ ಫೋಟೋಸ್. ಧರ್ಮಸ್ಥಳಕ್ಕೆ ಹೋದಾಗ ನೋಡಿ, ಎಂಜಾಯ್ ಮಾಡಿ. ತುಂಬ ಸೂಪರಾಗಿದೆ ವಿಡಿಯೋ ನೋಡಿ. ಎಲ್ಲ ಶಾರ್ಟ್ಸ್ ವಿಡಿಯೋಸ್ ಸ್ನೇಹಿತರೆ ನೋಡ್ತಾ ಇರ್ಬೋದು. ಈಗ ನಾವು ನೆಕ್ಸ್ಟ್ ಬರೋದಾದರೆ ಅಲ್ಲೇ ಧರ್ಮಸ್ಥಳದಲ್ಲೇ ಇರುವ ಬಾಹುಬಲಿ ನೋಡಿ ಸ್ನೇಹಿತರೆ. ಗೊಮ್ಮಟೇಶ್ವರ ನೋಡ್ತಾ ಇರ್ಬೋದು ನೀವು. ನೋಡಿ, ಕಣ್ತುಂಬ್ಕೊಳ್ಳಿ ಸ್ನೇಹಿತರೆ. ಒಮ್ಮೆ ಬನ್ನಿ. ಅಲ್ಲಿದ್ದು ಫೋಟೋಸ್ ಇದು ಸ್ನೇಹಿತರೆ, ನೋಡ್ತಾ ಇರ್ಬೋದು. ನಾವು ಮತ್ತು ನಮ್ಮ ಫ್ಯಾಮಿಲಿ ಫೋಟೋಸ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ನೀವು ನೋಡಿ, ಕಣ್ತುಂಬ್ಕೊಳ್ಳಿ. ಬಾಹುಬಲಿ ಗೊಮ್ಮಟೇಶ್ವರ ನಡ್ಕೊಂಡು ಹೋದರೆ ಒಳ್ಳೆಯದು. ಇವ್ರು ನಮ್ಮ ಫ್ರೆಂಡು ದರ್ಶನ್ ಅಂತೇಳಿ ನಮ್ಮ ಕಾರ್ ಡ್ರೈವರ್ ಆಗಿ ಬಂದಿದ್ದರು. ಥ್ಯಾಂಕ್ ಯು ಫಾರ್ ದರ್ಶನ್ ಟು ಕಮ್. ನಮ್ಮನ್ನ ಸೇಫಾಗಿ ಕರ್ಕೊಂಡೋಗಿ ವಾಪಸ್ ತಲುಪಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈಗ ನೋಡ್ಬೋದು, ಮಗು ಆನೆ ಮುಂದೆ ನಿಂತಿದೆ. ನಮ್ಮ ಮಗುನೇ ಗೊಮ್ಮಟೇಶ್ವರದ ಹತ್ರ ಸ್ನೇಹಿತರೆ. ಈಗ ನೆಕ್ಸ್ಟ್ ನಾವು ನೋಡೋದಾದರೆ ಶ್ರೀರಾಮ ಮಂದಿರ ಸ್ನೇಹಿತರೆ. ಇದು ಸ್ವಲ್ಪ ಸೈಡಿಂದ ಇದು ಶ್ರೀರಾಮ ಮಂದಿರ ಭಾಳ ದೊಡ್ಡದು ಸ್ನೇಹಿತರೆ. ಇದು ಉಜಿರೆ ರೋಡಲ್ಲಿರೋದು. ಉಜಿರೆ ರೋಡು ನೋಡ್ತಾ ಇರಿ. ನೋಡಿ, ಬಂದರೆ ಒಮ್ಮೆ ಬನ್ನಿ ನೋಡಿ. ಭಾಳ ಸೂಪರಾಗಿದೆ. ಅಯೋಧ್ಯಕ್ಕೆ ಹೋದಷ್ಟೇ ಖುಷಿ ಆಯಿತು ಸ್ನೇಹಿತರೆ ಇದನ್ನ ನೋಡ್ಬಿಟ್ಟು. ನೋಡಿ ಯಾವ ಥರ ಇದೆ ಅಂತ. ಮೆಟ್ಲತ್ತಿ ಹೋಗಬೇಕು. ಸ್ವಲ್ಪ ಒಳಗಡೆ ಹೋದರೆ ತುಂಬ ಖುಷಿಯಾಗುತ್ತೆ, ನೆಮ್ಮದಿ ಸಿಗುತ್ತೆ ನಮಗೆ. ತುಂಬ ಸೂಪರಾಗಿದೆ ಸ್ನೇಹಿತರೆ. ಬನ್ನಿ ನೋಡಿ. ಈಗ ಫೋಟೋಸ್ಗಳು ನೋಡ್ಬೋದು. ಇದು ಶ್ರೀರಾಮ ಮಂದಿರ ಮುಂದೆ ನಿಂತು ಫೋಟೋಸ್ ಆ್ಯಂಡ್ ಇಲ್ಲೂ ಸ್ನೇಹಿತರೆ ಒಳಗಡೆ ಎಲ್ಲೂ ಫೋಟೋಸ್ ಇದು ಪ್ರೊಹಿಬಿಟೆಡ್, ಎಲ್ಲೋ ಇಲ್ಲ. ಹೊರಗಡೆಯಿಂದ ಮಾತ್ರ ತಗೋಬೇಕಷ್ಟೇ ಫೋಟೋಸು. ವಿಡಿಯೋಸ್ ಚೆನ್ನಾಗಿದೆ ನೋಡಿ, ಎಂಜಾಯ್ ಮಾಡಿ. ಮತ್ತು ಈಗ ಸ್ನೇಹಿತರೆ ನಾವು ನೆಕ್ಸ್ಟು ಸೂರ್ಯ ದೇವಸ್ಥಾನ ನೋಡಿ ಸ್ನೇಹಿತರೆ. ಇಲ್ಲಿ ಚೆನ್ನಾಗಿದೆ ಸ್ನೇಹಿತರೆ. ಮಂಗಗಳ ಆಟ ನೋಡಿ, ಮಂಗ ಕಾಯಿ ತಿಂತ ಇದೆ. ಸೂಪರ್ ಆಗಿ ಕಾಯಿ ತಿಂತ ಕೂತಿದೆ ನೋಡಿ ಮಂಗ. ನೋಡಿ, ಇಲ್ಲಿ ಇನ್ನೊಂದಿದೆ. ಸುಮಾರು ಮಂಗಗಳಿದೆ ಸ್ನೇಹಿತರೆ ದೇವಸ್ಥಾನದಲ್ಲಿ. ನೋಡಿ ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲೊಬ್ಬರು ಇದ್ದಾರೆ, ಆಂಜನೇಯರಿದ್ದಾರೆ ನೋಡಿ ಇಲ್ಲಿ. ನೋಡಿ ಇಲ್ಲಿ ಮರಿ ಆಂಜನೇಯರು ನೋಡಿ. ಎಲ್ಲರೂ ಈ ಕಲಿಯುಗದ ನಿಜವಾದ ದೇವರು ಅಂತ ಹೇಳಿದ್ರೆ, ನಮ್ಮ ಕಣ್ಣು ಕಾಣೋ ದೇವರು ಅಂತ ಹೇಳಿದ್ರೆ ಸ್ನೇಹಿತರೆ ಈ ಆಂಜನೇಯ ಮಾತ್ರ. ನೋಡಿ, ನಾವು ಕೈ ಮುಕ್ಕೊಳ್ಳಿ. ಇದಕ್ಕೆ ಏನೇನು ಕೆಲಸ ಮಾಡುತ್ತೆ ಎಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಎಂಜಾಯ್ ಮಾಡಿ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಬೇಡಿ. 7 ದೇವಸ್ಥಾನ 7 ಟೆಂಪಲ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ. ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನನ್ನ ಚಾನಲ್ಲೇ ಬರ್ತಾ ವೀಡಿಯೋಸ್ಗಳಾಗ್ಬೋದು, ಶಾರ್ಟ್ಸ್ಗಳಾಗ್ಬೋದು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಬೆಲ್ ಐಕಾನ್ನ ಒತ್ತಿ. ನೋಡಿ, ಇಲ್ಲಿ ಮಂಗ ಏನು ಮಾಡ್ತಾಯಿದೆ ಅಂದರೆ, ಏನು ತೆಗಿತಾ ಇದೆಯೋ ಏನು ಮಾಡ್ತಾಯಿದೆ ಹಿಂದ್ಗಡೆ ಅಂತ ಗೊತ್ತಿಲ್ಲ. ನೀರಿಗೆ ಬಗ್ಗಿ ನೋಡ್ತಾಯಿದೆ ಸ್ನೇಹಿತರೆ. ವಾವ್, ಏನೋ ಮಾಡ್ತಾಯಿದೆ. ಇನ್ನೊಂದು ಮರಿ ಬಂತು ಅಲ್ಲಿಗೆ, ನೋಡೋಣ ಏನು ಮಾಡುತ್ತೆ ಈಗ ಅಂತ. ಇವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆಂಜನೇಯನವರು. ಎಲ್ಲ ಓಡ್ದು ಎದುರಿಸ್ಬಿಟ್ರಾ, ಜನರಿಗೆ ತೊಂದರೆ ಮಾಡ್ತಾರೆ ಅಂತ, ಅದಕ್ಕೆ ಓಡ್ಬಿಟ್ರು. ನೋಡಿ ಸ್ನೇಹಿತರೆ, ಇದೆ ಸೂರ್ಯ ದೇವಸ್ಥಾನ. ಇಲ್ಲಿ ಏನಾದರೂ ನೀವು ಬಂದು ಹರಕೆ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಹರಕೆ ನೀವು ಅಂದ್ಕೊಂಡಿದ್ದಾಗುತ್ತೆ ಅಂತ ಒಂದು ಸತ್ಯವಾದ ಒಂದು ಮಾತು ಹೇಳ್ತಾರೆ ಜನ. ಇಲ್ಲಿ ಯಾವುದೇ ಟೆಂಪಲ್ಗೆ ನಾವು ಹೋಗಿದ್ದು ಸ್ನೇಹಿತರೆ, ಎಲ್ಲಿ ಹೋಗಿದ್ರು ಅಲ್ಲಿ ಅಷ್ಟೇ. ನೋಡಿ ಸ್ನೇಹಿತರೆ, ಇದೊಂದು ಬಾವಿ. ನಾವು ಏನು ಅಂತ ತುಂಬ ಓಲ್ಡ್ ಇದು
ನೋಡಿ ಇಲ್ಲಿ ಯಾವ ಥರ ಇದೆ ಅಂತ, ಭಾಳ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ಯಾರು ಇಳಿಯೋಕ್ಕೆ ಬಿಡಲ್ಲ, ರಿಸ್ಟ್ರಿಕ್ಷನ್ ಇದೆ. ಆಮೇಲೆ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಲ್ಲ. ಬಾವಿ ಮಧ್ಯದಲ್ಲಿ ಒಂದು ನೋಡಿ ಸಣ್ಣದಾಗಿ ಚಿಕ್ಕದಾಗಿದೆ. ಇದಕ್ಕೆ ನೋಡಿ ಒಂದು ದೊಡ್ಡ ಜಾಲರಿ ಹಾಕಿದ್ದಾರೆ. ಇದು ಸೂರ್ಯ ಟೆಂಪಲಲ್ಲೇ ಇರೋದು ಸ್ನೇಹಿತರೆ. ನೀವೇನಾದರೂ ಹರಕೆ ಮಾಡೋದಾದ್ರೆ ಇದ್ರ ಪಕ್ಕದಲ್ಲಿ ಒಂದು ಬನ ಇದೆ, ಅಲ್ಲಿ ಬಂದ್ಬಿಟ್ಟು ನೀವು ಹರಕೆ ಮಾಡಿ ಈ ಸೂರ್ಯ ದೇವಸ್ಥಾನದಲ್ಲಿ ಅಲ್ಲೇ ಸಿಗುತ್ತೆ. ಅದೇನೇನು ಹರಕೆ ಮಾಡಿರ್ತೀರ ಅದನ್ನ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದೀನಲ್ಲ, ಅಲ್ಲಿ ನಾನು ಅದನ್ನ ನೀವು ಓದಿ ನೋಡ್ಕೊಳ್ಳಿ. ಮತ್ತು ನೀವು ಬೇಕಾದರೂ ಹೋಗಿ ನಿಮ್ಮ ಕಷ್ಟ ಕಾರ್ಯಗಳೆಲ್ಲ ಇದರಲ್ಲಿ ನಿಮಗೆ ಸಮಾಧಾನ ಆಗುತ್ತೆ ಸ್ನೇಹಿತರೆ. ದೇವರಿಗೆ ದಯವಿಟ್ಟು ಒಂದು ಸೂರ್ಯ ದೇವರಿಗೆ ಒಂದು ಕೈ ಮುಗಿರಿ. ಭಾಳ ಪವರ್ಫುಲ್ ಟೆಂಪಲ್ ಸೂರ್ಯ ಟೆಂಪಲ್. ಬನ್ನಿ ನೆಕ್ಸ್ಟ್ ನಾವು ನೋಡೋಣ. ಈಗ ನೋಡ್ಬೋದು, ಇಲ್ಲೊಂದು ಬೋರ್ಡ್ ಹಾಕಿದ್ದೀನಿ ಸ್ನೇಹಿತರೆ. ಈ ಬೋರ್ಡ್ನ ಬೇಕಾದ್ರೆ ಓದ್ಕೊಳ್ಳಿ. ನಿಮ್ಮ ಯಾವ್ಯಾವ ಥರ ಹರಕೆ ಮಾಡಿದ್ರೆ ಯಾವ್ಯಾವ ಥರ ತೀರಿಸ್ಬೋದು ಅಂತ ಈ ಬೋರ್ಡಲ್ಲಿದೆ. ಇದು ನಮ್ಮ ಫ್ಯಾಮಿಲಿ ಫೋಟೋಸ್ ಸ್ನೇಹಿತರೆ. ನಾನು, ನಮ್ಮ ವೈಫು, ನಮ್ಮ ದೊಡ್ಡ ಮಗ, ನಮ್ಮ ಚಿಕ್ಕ ಮಗ ಇರೋದು ನೋಡಿ. ಇದೆ ಇವರೇ, ನಾನು, ಮಗ, ಚಿಕ್ಕ ಮಗ, ಮಿಸ್ಸಸ್ಸು, ವೈಫ್ ಇದ್ದಾರೆ ಫೋಟೋದಲ್ಲಿ ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟು ನೋಡಿ ಇಲ್ಲಿ ಸ್ನೇಹಿತರೆ, ಇದು ನನಗೊಂದು ಹರಕೆ ಇತ್ತು ಸೌತಡ್ಕ ಗಣೇಶದಲ್ಲಿ. ನಮ್ಮ ಗುರು ಹೇಳಿದರು, ಇಲ್ಲಿ ಹರಕೆ ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ಚೆನ್ನಾಗಿ ಬೆಳಿತೀರಾ ಅಂತ. ಹಾಗಾಗಿ ಹರಕೆ ಮಾಡಿದ್ದೆ. ನಾನೀಗ ಬೆಳೆದಿದ್ದೀನಿ ಅಂದ್ಕೊಳ್ತೀನಿ. ನನ್ನ ಪ್ರಕಾರ ಇನ್ನೂ ನೀವು ಬೆಳೆಸ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಗ ಒಂದು ಗಂಟೆ ಕಟ್ಟಬೇಕು ಅಂತ ಒಂದು ಹರಕೆ ಮಾಡ್ಕೊಂಡಿದ್ದೆ. 3.5 ವರ್ಷ ಆಯಿತು ಸ್ನೇಹಿತರೆ. ನಾನು ಬೆಳೀತಾನೇ ಇರಲಿಲ್ಲ. ಆದರೆ ಇಲ್ಲಿ ಒಂದು ಹರಕೆ ಮಾಡಿದ್ಮೇಲೆ ನಾನು ಬೆಳೆದೆ ಅಂತ ಅಂದ್ಕೊಳ್ತೀನಿ. ಈಗ ನಾನು ನನ್ನ ಮನಸ್ಸಿಗೆ ಇನ್ನೂ ತುಂಬ ಬೆಳೀಲಿಕ್ಕಿದೆ. ದಯವಿಟ್ಟು ನನ್ನ ಬೆಳೆಸಿ, ಸಹಕರಿಸಿ, ಪ್ರೋತ್ಸಾಹಿಸಿ. ನೋಡಿ, ಈ ಆಂಜನೇಯ ಕಲಿಯುಗದ ಆಂಜನೇಯ ನೋಡಿ ಕಡೆ ಮೇಲ್ಗಡೆ ಹೋಗ್ಬಿಡ್ತು. ಇಲ್ಲಿ ಮಧ್ಯಾಹ್ನದ ಹೊತ್ತು 1 ಗಂಟೆಯಿಂದ 3 ಗಂಟೆ ಗಂಟ ಊಟ ಇರುತ್ತೆ ಸ್ನೇಹಿತರೆ. ಊಟ ಇರುತ್ತೆ. ಈಗ ಮೊದಲೆಲ್ಲ ಇರಲಿಲ್ಲ, ಈಗಿದೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೌತಡ್ಕ ಗಣೇಶ ಇದರ ಹೆಸರು. ಇದು ಬರಬೇಕಾದ್ರೆ ಧರ್ಮಸ್ಥಳದಿಂದ ಉಜಿರೆ ಎಲ್ಲ ದಾಟಿ ಮತ್ತೆ ಬರುವಾಗ ಮಧ್ಯದಲ್ಲಿ ಸಿಗುತ್ತೆ. ಮತ್ತು ಇದು ದಾಟಿ ಮತ್ತೆ ಸುಬ್ರಹ್ಮಣ್ಯ ಸಿಗೋದು ನೋಡಿ. ಅದಕ್ಕೆ ಕಾಯಿ ಕೊಡೋಕೆ ಹೋಗ್ತಾಯಿದ್ದಾರೆ. ಯಾಕೆ ತೆಂಗಿನಕಾಯಿ ಚಿಪ್ ಕೊಡೋಕೆ ಹೋಗ್ತಾಯಿದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಏನಾದ್ರು ನಮಗೆ ತೊಂದರೆ ಮಾಡ್ತಾರೆ ಅಂತೇಳಿ ಇಸ್ಕೊಳ್ಳೋಕೆ ಬರುತ್ತಿಲ್ಲ. ಈಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ತೆಂಗಿನಕಾಯಿನ ತೊಗೊಂಡೋಗ್ಬಿಟ್ಟು ಮರದ ಮೇಲೆ ಸಿಕ್ಸ್ಬಿಟ್ಟು ಈ ಕಡೆ ಬರ್ತೀವಿ. ಆಗ ನೋಡಿ, ಈಗ ತೊಗೊಂಡೋದು ಆರಾಮಾಗಿ ತಿಂತಾಯಿದೆ. ನೋಡಿ, ಮೂಕ ಪ್ರಾಣಿಗಳು ಯಾರು ತೊಂದರೆ ಕೊಡಬೇಡಿ ದಯವಿಟ್ಟು, ಯಾವುದೇ ಮೂಕ ಪ್ರಾಣಿಯಾಗಿರಲಿ ಸ್ನೇಹಿತರೆ. ಈಗ ನೋಡಿ, ನಾವು ಫ್ರಂಟಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಸೌತಡ್ಕ ಗಣೇಶ ನೋಡಿ, ಅಲ್ಲಿ ಮೇಲ್ಗಡೆ ಆಂಜನೇಯರು ನಡ್ಕೊಂಡು ಹೋಗ್ತಾಯಿದ್ದಾರೆ. ಒಬ್ಬರು ಹೋದರು. ಈಗ ಇನ್ನೊಬ್ಬರು ನೋಡಿ ಅದೇ ಆರ್ಚ್ ಮೇಲೆ ಹೋಗ್ತಾರೆ. ಈಗ ಹಾಗೇ ಈಗ ಪುನಃ ಹೋಗ್ತಾರೆ ನೋಡಿ. ನೆಕ್ಸ್ಟು ನೋಡ್ಬೋದು, ಇನ್ನೊಬ್ರು ಓಡ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ. ಇದು ನಮ್ಮದು ಫ್ಯಾಮಿಲಿ ಫೋಟೋಸ್. ನಾನು, ಚಿಕ್ಕ ಮಗು, ವೈಫು ನೋಡ್ಬೋದು ನೀವು. ನೋಡಿ, ನೀವು ಎಲ್ಲರೂ ಈ ಥರ ಬನ್ನಿ ದೇವಸ್ಥಾನಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಮ್ಮ ಕೆಲಸ ಕಾರ್ಯಗಳೇನಾರಿದ್ದರೆ ಇಲ್ಲಿ ನಡೆಸಿಕೊಡುತ್ತೆ. ನಂದು ಆಗಿದೆ. ನೀವು ನಮ್ಮ ಫಾಲೋವರ್ಸ್ಗೋಸ್ಕರ ಈ ವಿಡಿಯೋ ಸ್ನೇಹಿತರೆ, ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ವಿಡಿಯೋ ನೋಡಿ. ಇದು ನೆಕ್ಸ್ಟ್ ನಾವು ಸುಬ್ರಹ್ಮಣ್ಯಕ್ಕೆ ಬಂದು ಸ್ನೇಹಿತರೆ, ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಿ ಬಂದು ಒಂದು ಒಳ್ಳೆ ದರ್ಶನ ಆಯಿತು ನಮಗೆ. ಒಳಗಡೆ ದೇವ್ರ ದರ್ಶನ ನೋಡ್ಬೋದು. ಕುಕ್ಕೆ ಸುಬ್ರಹ್ಮಣ್ಯ ಇದು ಫೋಟೋಸು, ಅಲ್ಲಿದು ಫ್ಯಾಮಿಲಿ ಫೋಟೋಸ್. ಒಳಗಡೆ ತುಂಬ ಜನ ಇದ್ದಾರೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ಸಂಡೇ, ಶನಿವಾರ, ಭಾನುವಾರ ತುಂಬ ಜನ ಇರ್ತಾರೆ. ನೋಡಿ, ಇಲ್ಲಿಗೂ ಬನ್ನಿ. ನೆಕ್ಸ್ಟ್ ಇಲ್ಲಿಗೆ ಬರ್ಬೋದು ನೋಡಿ. ಈಗ ನಾವು ಫಸ್ಟಿಂದ ಈಗ ಯಾವ್ಯಾವ ರೂಟಲ್ಲಿ ಹೋಗಿದ್ದೀವಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗಿರ್ಬೋದು. ಒಂದು ಪ್ಲೇಸ್ ಮಿಸ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಹೇಳ್ತೀನಿ ಅದು ಸ್ನೇಹಿತರೆ. ಇದು ನಾವು ಎಲ್ಲಿ ಅಂತ ಹೇಳಿದ್ರೆ, ಇದು ಮರಕಥ ಅನ್ನೋ ಒಂದು ಪ್ಲೇಸ್ ಸ್ನೇಹಿತರೆ. ಈ ಪ್ಲೇಸಲ್ಲಿ ಮೀನಿರುತ್ತೆ ಆ್ಯಕ್ಚುಲಿ. ಮೊಸಳೆ ಕಾಟದಿಂದ ಈಗ ಬೋರ್ಡ್ ಹಾಕಿದ್ದಾರೆ, ಮೊಸಳೆ ಇದೆ ಅಂತ. ಅಲ್ಲಿ ಮೊಸಳೆ ಇದೆ, ಹೋಗಬೇಡಿ ಅಂತ ಹೇಳಿದ್ದಾರೆ. ಆ ಮೊಸಳೆ ಎಲ್ಲ ಬಂದ್ಬಿಟ್ಟು ಮೀನೆಲ್ಲ ಓಡಿಸ್ಬಿಟ್ಟು ಸ್ನೇಹಿತರೆ, ದೊಡ್ಡ ಮೀನುಗಳಿತ್ತು, ಆಟಾಡ್ತಿದ್ದು. ಅದಕ್ಕೆ ದಯವಿಟ್ಟು ಮೀನು ತೋರ್ಸೋಕ್ಕಾಗಿಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಸ್ನೇಹಿತರೆ. ನೆಕ್ಸ್ಟ್ ಟೈಮ್ ಇಲ್ಲಿ ಮೀನಿದ್ದಾಗ ಮರಕಥ ಅನ್ನೋ ಜಾಗಕ್ಕೆ ಬಂದು ನಾನು ನಿಮಗೆ ಆ ಮೀನು ಜೊತೆ ಆಟಾಡ್ಬಿಟ್ಟು ನಾನು ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ನೋಡೋಣ ಮರಕಥ. ಇಲ್ಲೊಂದು ಪೂಜೆ ಎಲ್ಲ ಮಾಡಿಸಿದ್ದು.
ತುಂಬ ಸುಂದರವಾದ ಒಂದು ದುರ್ಗಾ ಪೂಜೆ, ದುರ್ಗಾ ಶ್ರೀ ಚಾಮುಂಡೇಶ್ವರಿ ದೇವ್ರದ್ದು. ತುಂಬ ಚೆನ್ನಾಗಿ ಒಂದು ಪೂಜೆ ಎಲ್ಲ ನಡೀತು. ನಮಗಂತೂ ತುಂಬ ಒಂದು ಟ್ರಿಪ್ಪು ತುಂಬ ಚೆಂದ ಇತ್ತು. ಎಲ್ಲ ಟೆಂಪಲ್ಸ್ಗಳನ್ನ ತೋರಿಸಿದ್ದೀನಿ ಸ್ನೇಹಿತರೆ. ಇದು ನಮ್ಮ ಫ್ಯಾಮಿಲೀಸ್. ಆ್ಯಂಡ್ ಇದು ನೋಡಿ ದರ್ಶನ್ ಅವರು, ಇವ್ರಿಗೆ ನಮ್ಮ ಕಾರ್ ಡ್ರೈವರ್ ಆಗಿ ಬಂದಿದ್ರು, ಇವ್ರದ್ದೇ ಕಾರು. ತುಂಬ ಧನ್ಯವಾದಗಳನ್ನ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೂರ್ ಹೋದಾಗ ನಾವು ನಿಮಗೆ ಇದೇ ಥರ ಒಂದು ಶಾರ್ಟ್ಸ್ ವಿಡಿಯೋ ಮಾಡಿ ಹೇಳ್ತೀವಿ. ಅಷ್ಟಗಂಟ ಥ್ಯಾಂಕ್ ಯು. ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.